ಆ ಭಗವಂತನ ಒಂದೊಂದು ಉಪಕಾರಕ್ಕೂ ಅಷ್ಟು ಬೆಲೆ ಇದೆ, ಅಷ್ಟು ವಜನ್ ಇದೆ. ನಾವು ಮಾಡಬಹುದು, ಮಾನವರು ಮಾಡುವ ಉಪಕಾರಗಳಿವೆ, ಅವುಗಳಿಗೆ ಬೆಲೆ ಬಹಳ ಇಲ್ಲ. ನಮ್ಮ ಶಕ್ತಿಯೂ ಅಲ್ಪ, ಸ್ವಾತಂತ್ರ್ಯವೂ ಇಲ್ಲ, ಪ್ರಯೋಜನದ ಅಪೇಕ್ಷೆ, ನೂರಾರು ದೋಷಗಳು. ಆದರೂ ಉಪಕಾರಕ್ಕೆ ಬೆಲೆ ಇದೆ, ಕೃತಜ್ಞತೆಗೆ ಮಹತ್ವ ಇದೆ ಶಾಸ್ತ್ರದಲ್ಲಿ. ಆದರೆ ಭಗವಂತನ ವಿಷಯದಲ್ಲಿ ಅದು ಅನಂತಪಟ್ಟು ಮಿಗಿಲಾಗಿ ನಾವು ಬೆಲೆಯನ್ನು ಕೊಡಬೇಕಾಗಿದೆ. ಮೊನ್ನೆ ಒಂದು ಪ್ರಸಂಗದಲ್ಲಿ ಚಿಂತನೆ ಮಾಡ್ತಾ ಇದ್ವಿ. ಮನುಷ್ಯನಿಗೆ ಒಂದೊಂದು ಕ್ಷಣಗಳ ಸಂಬಂಧ ಇದೆ. ಒಂದು ವಸ್ತುವಿಗೆ ಪ್ರತಿಕ್ಷಣದ ಸಂಬಂಧ ಇದೆ. ಆ ಒಂದೊಂದು ಕ್ಷಣ, ಒಂದೊಂದೇ ಒಂದು ಕ್ಷಣದೊಳಗೂ ಮತ್ತೆ ಅನಂತ ಭಾಗಗಳಿವೆ, ಕ್ಷಣದೊಳಗೆ ಮತ್ತೆ ಭಾಗಗಳಿವೆ. ಫ್ರ್ಯಾಕ್ಷನ್ ಅಂತಾರೆ. ಆ ಕ್ಷಣದೊಳಗೆ ಒಂದಲ್ಲ ಅನಂತ ಭಾಗಗಳಿವೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಇರಲಿ, ಅಷ್ಟು ಸೂಕ್ಷ್ಮಕ್ಕೆ ಬೇಡ, ಒಂದು ಕ್ಷಣ ಅಂತ ತಿಳಿಯೋಣ. ಇದೊಂದು ಗಡಿಯಾರ. ಇದು ಒಂದೇ ಒಂದು ಕ್ಷಣ ಇಲ್ಲ ಅಂದರೆ ಏನಾಗತ್ತೆ ಹೇಳಿ? ಒಂದು ಕ್ಷಣದ ಸಂಬಂಧ ಇದಕ್ಕೆ ಇಲ್ಲ ಅಂತ. ಗಡಿಯಾರ ಅಂದರೆ ಗಡಿಯಾರ ಅಲ್ಲ, ಅದು ಬೇರೆ ಅರ್ಥದಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೋದು. ಇದರಲ್ಲಿ ಕ್ಷಣಗಳಿವೆ ಅನ್ನೋದಕ್ಕೆ, ಅದು ಬೇಡ, ಇದು ತೆಗೆದುಕೊಳ್ಳಿ. ಒಂದು ಕ್ಷಣ ಇದೆ, ಒಂದು ಕ್ಷಣದ ಸಂಬಂಧ ಇದಕ್ಕೆ ಇಲ್ಲ ಅಂದರೆ ಇದರ ನಾಶ ಆಯಿತು ಅಂತ ಅರ್ಥ. ಇಟ್ ಈಸ್ ನೋ ಮೋರ್. ಒಂದೇ ಕ್ಷಣದ ಸಂಬಂಧವನ್ನು ಇದು ಕಳೆದುಕೊಂಡರೆ ಇದು ಇಲ್ಲ ಅಂತ ಅರ್ಥ. ಮತ್ತೆ ಮುಂದಿನ ಕ್ಷಣದ ಸಂಬಂಧ ಬರಬೇಕು ಅಂದರೆ ಹೊಸದೇ ಕ್ಲಿಪ್ಪು ಹುಟ್ಟಬೇಕು. ಇದು ಹೋಯಿತು. ನನಗೆ ಹೇಳಬೇಕಾದದ್ದಿಷ್ಟೇ, ಒಂದು ವಸ್ತುವಿಗೆ ಕಂಟಿನ್ಯೂಯೇಷನ್ ಇರಬೇಕು ಅಂದರೆ ಒಂದೂ ಕ್ಷಣದ ಸಂಬಂಧ ತಪ್ಪಬಾರದು. ಒಂದೇ ಒಂದು ಕ್ಷಣದ ಸಂಬಂಧ ತಪ್ಪಿದರೆ ಆ ವಸ್ತು ಇನ್ನಿಲ್ಲ ಅಂತ, ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಜಾಗತಿಕ ಸತ್ಯ. ಕಣ್ಮರೆಯಾದರೆ ಮತ್ತೆ ಕಣ್ಣಿಗೆ ಕಾಣಿಸಿಕೊಳ್ಳಬಹುದು, ಆದರೆ ಇಲ್ಲ ಅಂತಾದರೆ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾವಿರ ಅನಂತಃ ಪ್ರಧ್ವಂಸಃ. ಒಮ್ಮೆ ಒಂದು ವಸ್ತುವಿನ ನಾಶ ಆದರೆ ಅದು ಇನ್ನು ಮುಂದೆ ಬರೋದಿಲ್ಲ, ಬರೋದು ಹೊಸ ವಸ್ತು ಬರಬೇಕು. ಅದು ಮತ್ತೆ ಬರೋ ಹಾಗಿಲ್ಲ, ಹೋದದ್ದು ಹೋಯ್ತು. ಹಾಗಾದರೆ ತಿಳಿಯಿರಿ, ಒಂದು ಕ್ಷಣದ ಸಂಬಂಧ ಅನ್ನೋದಕ್ಕೆ ಮಹತ್ವ ಎಷ್ಟಿದೆ ತಿಳಿಯಿರಿ. ಮುಂದಿನ 100 ಸಾವಿರವೋ ಲಕ್ಷವೋ ಕೋಟಿಯೋ ಕ್ಷಣಗಳ, ತಾಸುಗಳ, ದಿನಗಳ, ವರ್ಷಗಳ ಸಂಬಂಧ ಆ ವಸ್ತುಗಳಿಗೆ ತಕ್ಕಂತೆ. ಇದಕ್ಕೆ ಅನೇಕ ದಿನಗಳ ಸಂಬಂಧ ಇರಬಹುದು, ಬೆಟ್ಟಕ್ಕೆ ಇನ್ನು ಅನೇಕ ಸಾವಿರಾರು ಲಕ್ಷಾವಧಿ ವರ್ಷಗಳ ಸಂಬಂಧ ಇದೆ. ಅಷ್ಟೆಲ್ಲ ಸಂಬಂಧಗಳನ್ನು ಮುಂದೆ ಪಡೆದು ಮೆರೆಯುವುದಕ್ಕೆ ಈ ಒಂದು ಕ್ಷಣದೊಳಗಿನ ಅನಂತ ಭಾಗದ ಸಂಬಂಧ ಇದು ಬಹಳ ದೊಡ್ಡ ಬ್ರಿಡ್ಜ್ ಆಗಿ ಇದೆ. ಇದೊಂದು ಸ್ವಲ್ಪ ಕಟ್ಟಾದರೆ ಆ ವಸ್ತುವಿನ ಅಸ್ತಿತ್ವ ಹೋಯಿತು. ನೀವೇನು ಹೇಳೋದಕ್ಕೆ ಹೊರಟಿದ್ದೀರಿ ಅಂತ ನಿಮಗೆ ಸಮಸ್ಯೆ ಆಗಿರಬಹುದು. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂದರೆ, ಬಹಳ ದಿನ ಒಬ್ಬ ಮನುಷ್ಯ ಬದುಕಿದ್ದಾನೆ ಅನ್ನೋದು ಮಾತ್ರ ದೊಡ್ಡದಲ್ಲ, ಆ ಮನುಷ್ಯನ ಒಂದೊಂದು ಕ್ಷಣದ ಅಸ್ತಿತ್ವವೂ ಕೂಡ ಅವನ ಜೀವನದ ಬಹಳ ದೊಡ್ಡದಾಗಿರುವಂತಹ ಘಟ್ಟ ಅದು. ಇದು ಕೇವಲ ಒಬ್ಬ ಮಾನವನಿಗೆ ಅಲ್ಲ, ಮಾನವನ ಶರೀರಕ್ಕಲ್ಲ, ಇದು ಪ್ರತಿಯೊಂದು ಜಡ ವಸ್ತುವಿಗೂ ಸರಿ, ಅನಾದಿನಿತ್ಯ ವಸ್ತುಗಳಿಗೂ ಸರಿ, ಹುಟ್ಟಿ ಸಾಯುವ ವಸ್ತುಗಳಿಗೂ ಸರಿ. ಹಾಗಾದರೆ ಅಂತೂ 10 ವರ್ಷ, 20 ವರ್ಷ, 50 ವರ್ಷ, 70 ವರ್ಷ, 80 ವರ್ಷ ಆಯುಷ್ಯ ಕೊಟ್ಟು ಬದುಕಿಸಿದೆಯಪ್ಪ, ಬಹಳ ದೊಡ್ಡ ಉಪಕಾರ ಅಂತ ಸುವರ್ಣ ಮಹೋತ್ಸವಕ್ಕೆ, ಷಷ್ಠಬ್ದಿಗೆ ಇನ್ಯಾವ್ಯಾವುದೋ ಶಾಂತಿಗಳನ್ನು ಮಾಡಿಸ್ತೀರಲ್ಲ, ಉಗ್ರರಥ, ಭೀಮರಥ, ಆ ರಥ, ಈ ರಥ, ಅನೇಕ ರಥಗಳು. ಅಂತೂ ಏನೇನೋ ಸಹಸ್ರಚಂದ್ರ ಶಾಂತಿ, ಎಲ್ಲ ಶಾಂತಿಗಳು ಸರಿ. ಆಗ ಬಹಳ ದೊಡ್ಡ ದೇವರಿಗೆ ಉತ್ಸವವನ್ನು ಮಾಡಿ ನೈವೇದ್ಯ ಮಾಡಿಸಿ
ಕೃಷ್ಣಾರ್ಪಣೆ ಹೇಳಿ ಮುಗಿಸುವುದು ಅಂತ ತಿಳಿದುಕೊಳ್ಳಬೇಡಿ. ಕ್ಷಣದೊಳಗಿನ ಅನಂತ ಭಾಗಗಳಲ್ಲಿಯೂ ಕೂಡ ಆ ಕ್ಷಣದೊಳಗಿನ ಒಂದೊಂದು ಭಾಗದ ಸಂಬಂಧವನ್ನು ದೇವರು ನಮಗೆ ಕರುಣಿಸಿದ್ದಕ್ಕೆ ಇನ್ನು ಮುಂದೆ ಎಷ್ಟು ಕ್ಷಣ ನಾವು ಬದುಕಬೇಕಾಗಿದೆ, ಜೀವ ಅಂತ ತೆಗೆದುಕೊಂಡ್ರೆ ಇನ್ನು ಅನಂತ ಕಾಲದವರೆಗೆ ನಾವು ಬದುಕಬೇಕಾಗಿದೆ. ಇನ್ನು ಅನಂತ ಕಾಲದ ನಮ್ಮ ಬದುಕಿನೊಳಗಿನ ನಾವು ಮಾಡುವ ಎಲ್ಲ ಸಾಧನೆಯ ಮೂಲಭೂತವಾಗಿರುವಂತಹ ಒಂದು ಸೇತುವಾಗಿ ನಿಂತ ಈ ಕ್ಷಣದ ಸಂಬಂಧವನ್ನು ನನಗೆ ಕೊಟ್ಟದ್ದಕ್ಕೆ ಅಷ್ಟೆಲ್ಲ ಮುಂದಿನ ಕಾರ್ಯಗಳನ್ನು ತಲೆಯಲ್ಲಿಟ್ಟುಕೊಂಡು ಅದೆಲ್ಲವನ್ನೂ ನನಗೆ ಮಾಡಿಸುವುದಕ್ಕೆ ಈ ಕ್ಷಣದ ಸಂಬಂಧವನ್ನು ಕೊಟ್ಟಿಯೋ ಮಹಾರಾಯ ಅಂತ ತಲೆಗಟ್ಟಿಸಬೇಕು ದೇವರಿಗೆ. ಎಷ್ಟು ಬಾರಿ, ಅನಂತ ಬಾರಿ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಮತ್ತೇನು ದೇವರ ಉಪಕಾರಗಳನ್ನು ಹೇಳಿ ಮುಗಿಸುವ ಸಾಹಸದೊಳಗಿದ್ದೀರಿ? ಇದು ಅಷ್ಟು ಸುಲಭವಾಗಿ ನಾವು ತಿಳಿಯುವಂತಿಲ್ಲ. ಭಗವಂತನ ಉಪಕಾರದ ಮಹತ್ವವನ್ನು ಎಷ್ಟು ಬಾರಿ ತಿಳಿದರೂ ಕಡಿಮೆ ಇದೆ. ಕ್ಷಣಸ್ಯ ಚೈಕಸ್ಯ ಹಿ ಯೋಗನಾಶೆ ತದುತ್ತರಸ್ಥ ಕ್ಷಣ ಯೋಗ ಶೂನ್ಯತಾ ಅನುಕ್ಷಣಂ ತೇನ ತು ಯೋಗ ರಕ್ಷಣಂ ಕರೋತಿ ರಾಮೋ ನನು ತೇನ ಚೋತ್ತರಃ. ಉತ್ತರೋ ಗೋಪತಿರ್ಗೋಪ್ತ. ಯಾಕೆ ಭಗವಂತನಿಗೆ ಶ್ರೀರಾಮಚಂದ್ರನಿಗೆ ಉತ್ತರ ಅಂತ ಕರೀತಾರೆ? ಅವನು ಲೋಕೋತ್ತರ, ಲೋಕವಿಲಕ್ಷಣ. ಕ್ಷಣಸ್ಯ ಚೈಕಸ್ಯ ಹಿ ಯೋಗ ನಾಶೇ ತದುತ್ತರಸ್ಥ ಕ್ಷಣ ಯೋಗ ಶೂನ್ಯತಾ. ಒಂದು ಕ್ಷಣದ ಸಂಬಂಧ ತಪ್ಪಿತು ಅಂದರೆ ಹೋಯಿತು ಮುಂದೆ. ಅನುಕ್ಷಣಂ ತೇನ ತು ಯೋಗ ರಕ್ಷಣಂ ಕರೋತಿ. ಒಂದೊಂದು ಕ್ಷಣದ ಸಂಬಂಧವನ್ನು ದೇವರು ನಮಗೆ ಕೊಟ್ಟು ಅನುಗ್ರಹ ಮಾಡ್ತಾನೆ ಶ್ರೀರಾಮಚಂದ್ರ ಅನ್ನೋದಕ್ಕಾಗಿ ಅವನನ್ನು ಉತ್ತರ ಎಂಬುದಾಗಿ ಕರೆದಿದೆ ವಿಷ್ಣು ಸಹಸ್ರನಾಮ. ಛಾಂದೋಗ್ಯೋಪನಿಷತ್ತು ಅವನನ್ನು ಉತ್ ಎಂಬುದಾಗಿ ಕರೀತಿದೆ. ಕರೋತಿ ರಾಮೋ ನನು ತೇನ ಚೋತ್ತರಃ. ಈ ರೀತಿ ಆ ಭಗವಂತನ ಅಪಾರವಾಗಿರುವಂತಹ ಉಪಕಾರವನ್ನು ನಾವು ಚೆನ್ನಾಗಿ ತಿಳಿಯಬೇಕು, ಸ್ಮರಿಸಬೇಕು. ನಮ್ಮೆಲ್ಲರಿಗೆ ಜಗತ್ತಿನ ತಿಳುವಳಿಕೆಯನ್ನು ತಂದು ಕೊಡೋದಕ್ಕೆ ನಿನ್ನೆ ದಿವಸ ತಿಳಿದಿದ್ದೀರಿ. ಇಂದ್ರಿಯಗಳನ್ನು ಕೊಟ್ಟ. ಯಾವ ಇಂದ್ರಿಯಗಳು, ಹೊರಗಿನ ಇಂದ್ರಿಯಗಳು ಇರಲಿ ಇರದಿರಲಿ, ಜೀವನ ಸ್ವರೂಪವೇ ಜ್ಞಾನರೂಪವಾಗುವಂತೆ ಮಾಡಿದ್ದಾನೆ, ಚಿದ್ರೂಪವಾಗಿ ಮಾಡಿದ್ದಾನೆ. ಭಾರೀ ಅದ್ಭುತವಾಗಿರುವಂತಹ ಜೀವನ ಸ್ವರೂಪ. ಸಾಮಾನ್ಯವಾಗಿ ನೀವೇ ನೋಡಿ, ಟೇಬಲ್ ಇದೆ, ನಮಗೆ ಬೇಕಾದಾಗ ಉಪಯೋಗಿಸ್ತೇವೆ, ಇಲ್ಲ ಅಂದರೆ ಅದು ಇದ್ದಲ್ಲೇ ಇರ್ತದೆ. ನೀವು ಆಲೋಚನೆ ಮಾಡಿ, ಇದಕ್ಕೆ ಬೆಲೆ ಯಾವಾಗ ಜಾಸ್ತಿ ಬರ್ತದೆ ಅಂದರೆ, ನೀವಲ್ಲಿ ಕುಳಿತಿದ್ದೀರಿ, ಪಾಪ ಅನೇಕರು ಬ್ಯಾಗ್ ಇಟ್ಕೊಂಡು ಕುಳಿತಿದ್ದೀರಿ ನಿಮ್ಮ ತೊಡೆಯ ಮೇಲೆ, ನೀವಿನ್ನೇನೋ ಇಟ್ಕೊಂಡಿದ್ದೀರಿ, ಮೊಬೈಲು ಇಟ್ಕೋಬೇಕು ಅಂತ ಅಪೇಕ್ಷೆ. ನಿಮಗೆಲ್ಲ ಚೇರ್ ಮಾತ್ರ ಹಾಕಿದ್ದಾರೆ. ನೀವೆಲ್ಲ MP ಆಗಿದ್ರಿ ಅಂದರೆ ನಿಮ್ಮ ಪಾರ್ಲಿಮೆಂಟ್ ಒಳಗೆ ಕೂತಾಗ ನಿಮ್ಮ ಎದುರಿಗೊಂದಿರ್ತದೆ ಮುಂದೆ ಮೈಕ್ಗಳು. ಬೇಕು ಅಂದರೆ ಮಾತಾಡ್ಬೋದು, ಸಿಟ್ಟು ಬಂದರೆ ಅದನ್ನು ಕಿತ್ತಿ ಒಗೀಲಿಕ್ಕೂ ಅವಕಾಶ ಇರ್ತದೆ. ಆದರೆ ಇಲ್ಲಿ ವ್ಯವಸ್ಥಾಪಕರು ನಿಮಗೆ ಅದನ್ನು ಇಟ್ಟಿಲ್ಲ, ಬರೀ ಚೇರ್ ಇಟ್ಟಿದ್ದಾರೆ. ಎದುರಿಗೇನಾದರೂ ಸ್ವಾಮಿಗಳಿಗೇನೋ ಒಂದು ಇಟ್ಟಿದ್ದಾರೆ, ನಮಗೂ ಹಾಗಿದ್ದರೆ ಪರವಾಗಿಲ್ಲ ಅಂತ ಅನಿಸಿದರೆ ಇದು ಎದ್ದು ನಿಮ್ಮ ಎದುರಿಗೆ ಬಂದು ನಿಲ್ಲಬೇಕು. ಇದೇನು ಅದ್ಭುತವಾಗಿರುವಂತಹ ವಸ್ತು ಇದು, ನಾನು ಬಯಸಿದರೆ ನಾನಿದ್ದಲ್ಲಿ ನಡೆದು ಬಂತಲ್ಲ ಇದು, ಅದಕ್ಕೆ ಭಾರಿ ಬೆಲೆ. ಅದಿದ್ದಲ್ಲಿ ಹುಡುಕಿಕೊಂಡು ನಾವು ಹೋದರೆ ಬೆಲೆ ಕಡಿಮೆ, ನಮಗೆ ಎಲ್ಲಿ ಬೇಕೋ ಅಲ್ಲಿ ಅದೇ ಬರ್ತದೆ ಅಂದರೆ ಅದಕ್ಕೆ ಭಾರಿ ಬೆಲೆ ಅಲ್ವಾ? ಈ ಡ್ರೋನ್
ನೀವು ಇಷ್ಟು ದಿವಸ 2-3 ದಿವಸ ಓಡಾಡಿದ್ದನ್ನೆಲ್ಲ ಇಲ್ಲಿ ಚಿತ್ರ ನೋಡ್ತಾ ಇದ್ರಿ. ಅದು ನೀವು ಎಲ್ಲಿದ್ದೀರಿ ಅಲ್ಲಿಯೇ ಓಡಾಡ್ತಾ ಇದೆ, ಸುತ್ತಲೂ ಸುತ್ತುತ್ತಾ ಇದೆ. ಎಷ್ಟು ಎಲ್ಲರೂ ಅದನ್ನೇ ನೋಡ್ತಾ ಇದ್ದಾರೆ. ಆ ದ್ರೋಣಾಚಾರ್ಯರು ಬದುಕಿದ್ರು, ಅವರು ನೋಡ್ತಿದ್ರೋ ಬಿಡ್ತಿದ್ರೋ, ಈ ಡ್ರೋನನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಕಾರಣ ಅದರಲ್ಲಿ ಒಂದು ಕ್ರಿಯಾಶೀಲತೆ ಇದೆ. ಬುದ್ಧಿ ಇಲ್ಲ, ಆದರೂ ಬುದ್ಧಿ ಇದ್ದವ ಮಾಡುವ ಕೆಲಸದಂತ ಕೆಲಸ ಮಾಡ್ತದೆ ಅದು. ಅದಕ್ಕೆ ಬೆಲೆ ಇದೆ ಅಲ್ವಾ? ಅರ್ಥ ಮಾಡಿಕೊಳ್ಳಿ. ಚೇಷ್ಟೆ ಮಾಡುವುದಕ್ಕೆ ಹೇಳ್ತಾ ಇಲ್ಲ, ಒಬ್ಬ ಚೇತನನಿಗೆ ಎಷ್ಟು ಬೆಲೆ ಇದೆ ಅಂತ ಅರ್ಥ ಮಾಡಿಕೊ.